ಮೊದಲನೇ ಪ್ರಶ್ನೆ, ಯಾವ ಜೀವಿ ಜನಿಸಿದ ನಂತರ ಸುಮಾರು 2 ತಿಂಗಳು ನಿದ್ರಿಸುತ್ತದೆ? ಎ ಆನೆ, ಬಿ ಜಿರಾಫೆ, ಸಿ ಕುದುರೆ, ಡಿ ಕರಡಿ. ಉತ್ತರ ಡಿ ಕರಡಿ. ಎರಡನೇ ಪ್ರಶ್ನೆ, ಯಾವ ಜೀವಿಯ ಮರಿಗಳು ಮೊಟ್ಟೆಯ ಒಳಗಿನಿಂದ ಮಾತನಾಡಲು ಪ್ರಾರಂಭಿಸುತ್ತವೆ? ಎ ಉಷ್ಣಪಕ್ಷಿ, ಬಿ ಆಮೆ, ಸಿ ಪ್ಲಾಟಿಪಸ್, ಡಿ ಕಪ್ಪೆ. ಉತ್ತರ ಬಿ ಆಮೆ. ಮೂರನೇ ಪ್ರಶ್ನೆ, ಡೆಂಗು ರೋಗದಲ್ಲಿ ಯಾವ ಪ್ರಾಣಿಯ ಹಾಲು ಹೆಚ್ಚು ಪ್ರಯೋಜನಕಾರಿ? ಎ ಮೇಕೆ, ಬಿ ಹಸು, ಸಿ ಒಂಟೆ, ಡಿ ಆನೆ. ಉತ್ತರ ಎ ಮೇಕೆ. ನಾಲ್ಕನೇ ಪ್ರಶ್ನೆ, ಯಾವ ಹಣ್ಣು ನಿಮ್ಮ ಮುಖವನ್ನು ಹೊಳೆಯುವಂತೆ ಮಾಡುತ್ತದೆ? ಎ ಪರಂಗಿ ಹಣ್ಣು, ಬಿ ಕಿತ್ತಾಳೆ, ಸಿ ದಾಳಿಂಬೆ, ಡಿ ದ್ರಾಕ್ಷಿ. ಉತ್ತರ ಎ ಪರಂಗಿ ಹಣ್ಣು. ಐದನೇ ಪ್ರಶ್ನೆ, ಮಳೆ ನೀರಿನಲ್ಲಿರುವ ವಿಟಮಿನ್ ಯಾವುದು? ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಬಿ12. ಉತ್ತರ ಡಿ ಬಿ12 ವಿಟಮಿನ್. ಆರನೇ ಪ್ರಶ್ನೆ, ಅತಿ ಹೆಚ್ಚು ಮರಿಗಳನ್ನು ಹಾಕುವ ಪ್ರಾಣಿ ಯಾವುದು? ಎ ನಾಯಿ, ಬಿ ಆಮೆ, ಸಿ ಹುಲಿ, ಡಿ ಹಂದಿ. ಉತ್ತರ ಡಿ ಹಂದಿ. ಏಳನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಸಿಂಹಗಳು ಅತಿ ಹೆಚ್ಚು ಇವೆ? ಎ ಗುಜರಾತ್, ಬಿ ಕರ್ನಾಟಕ, ಸಿ ಛತ್ತೀಸ್ಗಢ, ಡಿ ಉತ್ತರ ಪ್ರದೇಶ್. ಉತ್ತರ ಎ ಗುಜರಾತ್. ಎಂಟನೇ ಪ್ರಶ್ನೆ, ಗಾಳಿಯಲ್ಲಿ ಹಾರುತ್ತಿರುವಾಗ ನೀರು ಕುಡಿಯುವ ಪಕ್ಷಿ ಯಾವುದು? ಎ ಕೋಗಿಲೆ, ಬಿ ಗೂಬೆ, ಸಿ ನವಿಲು, ಡಿ ಅರಿಯಲ್ ಪಕ್ಷಿ. ಉತ್ತರ ಡಿ ಅರಿಯಲ್ ಪಕ್ಷಿ. ಒಂಬತ್ತನೇ ಪ್ರಶ್ನೆ, ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ವ್ಯಕ್ತಿಯ ದೇಹ ತನ್ನಿಂದ ತಾನೇ ತುಂಬಾ ಬಿಸಿಯಾಗುತ್ತದೆ? ಎ ಕಪ್ಪು ಬಟ್ಟೆ, ಬಿ ಕೆಂಪು ಬಟ್ಟೆ, ಸಿ ಬಿಳಿ ಬಟ್ಟೆ, ಡಿ ಕಿತ್ತಾಳೆ ಬಟ್ಟೆ. ಉತ್ತರ ಎ ಕಪ್ಪು ಬಟ್ಟೆ. ಹತ್ತನೇ ಪ್ರಶ್ನೆ, ಯಾವ ಅಂಗವು ಮಾನವ ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡುತ್ತದೆ? ಎ ಹೃದಯ, ಬಿ ಮೂತ್ರಪಿಂಡ, ಸಿ ಯಕೃತ್, ಡಿ ಮಂಡಿ. ಉತ್ತರ ಎ ಹೃದಯ. ಹನ್ನೊಂದನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಯಾವ ಗ್ರಂಥಿಯು ಪಿತ್ತರಸವನ್ನು ಉತ್ಪಾದಿಸುತ್ತದೆ? ಎ ಯಕೃತ್, ಬಿ ಕಿಡ್ನಿಗಳು, ಸಿ ಕರುಳು, ಡಿ ಹೃದಯ. ಉತ್ತರ ಎ ಯಕೃತ್. ಹನ್ನೆರಡನೇ ಪ್ರಶ್ನೆ, 10 ರೂಪಾಯಿ ನಾಣ್ಯ ತಯಾರಿಸಲು ಎಷ್ಟು ವೆಚ್ಚವಾಗುತ್ತದೆ? ಎ 2 ರೂಪಾಯಿ, ಬಿ 3 ರೂಪಾಯಿ, ಸಿ 4 ರೂಪಾಯಿ, ಡಿ 5 ರೂಪಾಯಿ. ಉತ್ತರ ಬಿ 3 ರೂಪಾಯಿ. 13ನೇ ಪ್ರಶ್ನೆ, ಕೋಳಿ ಚರ್ಮವನ್ನು ತಿಂದರೆ ಏನಾಗುತ್ತದೆ? ಎ ಯೌವನದಂತೆ ಕಾಣುತ್ತಾರೆ, ಬಿ ಲೈಂಗಿಕ ಶಕ್ತಿ, ಸಿ ಕೀಲು ನೋವು, ಡಿ ತೂಕ ಹೆಚ್ಚಿಸುತ್ತದೆ. ಉತ್ತರ ಡಿ ತೂಕ ಹೆಚ್ಚಿಸುತ್ತದೆ. 14ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವ ಆಹಾರವನ್ನು ಸೇವಿಸಿದರೆ ಮಧುಮೇಹ ಹೆಚ್ಚಾಗುತ್ತದೆ? ಎ ಸೇಬು, ಬಿ ಚಾಕ್ಲೇಟ್, ಸಿ ಬಾಳೆಹಣ್ಣು, ಡಿ ಹಾಲು. ಉತ್ತರ ಬಿ ಚಾಕ್ಲೇಟ್. 15ನೇ ಪ್ರಶ್ನೆ, ಬೀರು ಕುಡಿಯುವುದರಿಂದ ಯಾವ ವಿಟಮಿನ್ ಹೆಚ್ಚು ಉತ್ಪಾದಿಸುತ್ತದೆ ಅಥವಾ ಉತ್ಪತ್ತಿ ಆಗುತ್ತದೆ? ಎ ಬಿ ವಿಟಮಿನ್, ಬಿ ಸಿ ವಿಟಮಿನ್, ಸಿ ಡಿ ವಿಟಮಿನ್, ಡಿ ಇ ವಿಟಮಿನ್. ಉತ್ತರ ಎ ಬಿ ವಿಟಮಿನ್. 16ನೇ ಪ್ರಶ್ನೆ, ಚರ್ಮದ ಮೇಲಿನ ಸುಕ್ಕುಗಳನ್ನು ತೊಡೆದು ಹಾಕಲು ಯಾವ ಹಣ್ಣು ತಿನ್ನಬೇಕು? ಎ ದ್ರಾಕ್ಷಿಗಳು, ಬಿ ದಾಳಿಂಬೆಗಳು, ಸಿ ಪಪ್ಪಾಯಿ, ಡಿ ಸೇಬು. ಉತ್ತರ ಬಿ ದಾಳಿಂಬೆಗಳು.
17ನೇ ಪ್ರಶ್ನೆ ಟೇಬಲ್ ಟೆನ್ನಿಸ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಜರ್ಮನಿ, ಬಿ ನೆದರ್ಲ್ಯಾಂಡ್, ಸಿ ಬೆಲ್ಜಿಯಂ, ಡಿ ಇಂಗ್ಲೆಂಡ್. ಉತ್ತರ ಡಿ ಇಂಗ್ಲೆಂಡ್. 18ನೇ ಪ್ರಶ್ನೆ ಯಾವ ಹಣ್ಣನ್ನು ಬಡವರ ಕಿತ್ತಳೆ ಹಣ್ಣು ಎಂದು ಕರೆಯುತ್ತಾರೆ? ಎ ಆಲೂಗಡ್ಡೆ, ಬಿ ಟೊಮ್ಯಾಟೊ, ಸಿ ಬದನೆಕಾಯಿ, ಡಿ ಈರುಳ್ಳಿ. ಉತ್ತರ ಬಿ ಟೊಮ್ಯಾಟೊ. 19ನೇ ಪ್ರಶ್ನೆ ಭಾರತದ ಯಾವ ರಾಜ್ಯವನ್ನು ಕೊಹಿನೂರ್ ಎಂದು ಕರೆಯಲಾಗುತ್ತದೆ? ಎ ಆಂಧ್ರಪ್ರದೇಶ್, ಬಿ ಕರ್ನಾಟಕ, ಸಿ ಗುಜರಾತ್, ಡಿ ಉತ್ತರ ಪ್ರದೇಶ್. ಉತ್ತರ ಎ ಆಂಧ್ರಪ್ರದೇಶ್. 20ನೇ ಪ್ರಶ್ನೆ ಯಾವ ದೇಶವು ಒಂದೇ ರಂಗಮಂದಿರವನ್ನು ಹೊಂದಿಲ್ಲ? ಎ ಮಾಲ್ಡೀವ್ಸ್, ಬಿ ಭೂತಾನ್, ಸಿ ಮೊನಾಕೋ, ಡಿ ಥೈಲ್ಯಾಂಡ್. ಉತ್ತರ ಬಿ ಭೂತಾನ್. 21ನೇ ಪ್ರಶ್ನೆ ಕ್ರಿಕೆಟ್ ಬ್ಯಾಟ್ ತಯಾರಿಸಲು ಬಳಸುವ ಮರ ಯಾವುದು? ಎ ವಿಲ್ಲೋ ಮರ, ಬಿ ಸಾಗವಾನಿ ಮರ, ಸಿ ಬೇವಿನ ಮರ, ಡಿ ಆಲದ ಮರ. ಉತ್ತರ ಎ ವಿಲ್ಲೋ ಮರ. 22ನೇ ಪ್ರಶ್ನೆ ಭಾರತದಲ್ಲಿ ಯಾವ ನದಿಯನ್ನು ಕಾಳಿ ನದಿ ಎಂದು ಕರೆಯುತ್ತಾರೆ? ಎ ಗಂಗಾ ನದಿ, ಬಿ ಶಾರದಾ ನದಿ, ಸಿ ಗೋದಾವರಿ ನದಿ, ಡಿ ಬ್ರಹ್ಮಪುತ್ರ ನದಿ. ಉತ್ತರ ಬಿ ಶಾರದಾ ನದಿ. 23ನೇ ಪ್ರಶ್ನೆ ಮಾನವ ದೇಹದ ಯಾವ ಭಾಗದಲ್ಲಿ ಬೆವರುವುದಿಲ್ಲ? ಎ ಮೂಗು, ಬಿ ಕಣ್ಣು, ಸಿ ತಲೆ, ಡಿ ತುಟಿ. ಉತ್ತರ ಡಿ ತುಟಿ. 24ನೇ ಪ್ರಶ್ನೆ ಯಾವ ಜೀವಿಯು 32 ಮೆದುಳುಗಳನ್ನು ಹೊಂದಿದೆ? ಎ ಆಕ್ಟೋಪಸ್, ಬಿ ಬಸವನ ಹುಳು, ಸಿ ತಿಮಿಂಗ್ಲ, ಡಿ ಜಿಗಣೆ. ಉತ್ತರ ಡಿ ಜಿಗಣೆ. 25ನೇ ಪ್ರಶ್ನೆ ಹಸಿರು ತರಕಾರಿಯಲ್ಲಿ ಯಾವ ವಿಟಮಿನ್ ಅಧಿಕವಾಗಿದೆ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಕೆ. ಉತ್ತರ ಡಿ ವಿಟಮಿನ್ ಕೆ. 26ನೇ ಪ್ರಶ್ನೆ ನೀವು ಸುಳ್ಳು ಹೇಳಿದರೆ ದೇಹದ ಯಾವ ಭಾಗವು ಬೆಚ್ಚಗಾಗುತ್ತದೆ? ಎ ಮೂಗು, ಬಿ ಬಾಯಿ, ಸಿ ಕಣ್ಣು, ಡಿ ಬೆರಳು. ಉತ್ತರ ಎ ಮೂಗು. 27ನೇ ಪ್ರಶ್ನೆ ಕರ್ನಾಟಕದಲ್ಲಿ ರೈಲು ಮಾರ್ಗ ಇಲ್ಲದ ಜಿಲ್ಲೆ ಯಾವುದು? ಎ ಹಾಸನ, ಬಿ ಕೊಡಗು, ಸಿ ಧಾರವಾಡ, ಡಿ ಬೀದರ್. ಉತ್ತರ ಬಿ ಕೊಡಗು. 28ನೇ ಪ್ರಶ್ನೆ ಭಾರತವು ವಿಶ್ವದ ಯಾವ ದೇಶದಿಂದ ಹೆಚ್ಚು ಕಚ್ಚಾ ತೈಲವನ್ನು ಖರೀದಿಸುತ್ತದೆ? ಎ ಚೀನಾ, ಬಿ ರಷ್ಯಾ, ಸಿ ಜರ್ಮನಿ, ಡಿ ಅಮೆರಿಕ. ಉತ್ತರ ಬಿ ರಷ್ಯಾ. 29ನೇ ಪ್ರಶ್ನೆ ಪಾದದ ಉರಿಯೂತವನ್ನು ಕಡಿಮೆ ಮಾಡಲು ಯಾವುದು ಸಹಾಯಕಾರಿ? ಎ ಮೆಹಂದಿ ಎಲೆ, ಬಿ ಬೇವು, ಸಿ ಈರುಳ್ಳಿ, ಡಿ ಅರಿಶಿಣ. ಉತ್ತರ ಎ ಮೆಹಂದಿ ಎಲೆ. 30ನೇ ಪ್ರಶ್ನೆ ಯಾವ ಬಣ್ಣವನ್ನು ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ? ಎ ಹಳದಿ, ಬಿ ಬಿಳಿ ಬಣ್ಣ, ಸಿ ಕೇಸರಿ, ಡಿ ಹಸಿರು ಬಣ್ಣ. ಉತ್ತರ ಬಿ ಬಿಳಿ ಬಣ್ಣ.